Good morning, student. I am VH China from BB Nyamagowda First Grade College, Adward. Today, start on first unit on subject on the income tax. This first unit is introduction. Introduction include first concept history of income tax in India. History income tax in India. In India was ruled by the British for more than four centuries. Indians deemed freedom. For this purpose, India started strong freedom movement in 1857. This event was called by the British soldiers ಮಿನಿಟಿ. ಅದರ್ವೈಸ್ ಇಲ್ಲಿ ನೋಡ್ರಿ, ಸ್ವತಂತ್ರ ಪೂರ್ವದಲ್ಲಿ ಅಂದ್ರೆ 1947 ಬಿಫೋರ್ ಅಂದ್ರೆ ಸ್ವತಂತ್ರ ಸಿಗುವ ಪೂರ್ವದಲ್ಲಿ ಬ್ರಿಟಿಷ್ ಆಡಳಿತ ಇತ್ತು. ಅವಾಗ 1857ದಾಗ ಏನಾತ್ರಿ, ನಮ್ಮ ದೇಶದಲ್ಲಿ ಅಂದ್ರೆ ಫ್ರೀಡಮ್ ಅಂದ್ರೆ ಸ್ವತಂತ್ರ ಸಲುವಾಗಿ ಅವಾಗ ಹೆಚ್ಚು ಏನು ಸ್ವತಂತ್ರ ಪಡೆದುಕೊಳ್ಳಬೇಕು ಅನ್ನೋದು ಅವಾಗ ಹೆಚ್ಚು ಆಸಕ್ತಿ ಹೆಚ್ಚಾಯಿತು. ಯಾವಾಗ್ರಿ ಅದು 1857ದಲ್ಲಿ. ಹೀಗಿದ್ದಾಗ ಫಸ್ಟ್ ಇಂಡಿಯಾದಾಗ ಇನ್ಕಮ್ ಟ್ಯಾಕ್ಸನ್ನು ಇಂಟ್ರೊಡ್ಯೂಸ್ ಮಾಡಿದವರು ಬ್ರಿಟಿಷ್ ಗೌರ್ಮೆಂಟನ್ನು. ಅದು ಯಾವಾಗ್ರಿ, ಅದು ಯಾರು ಮಾಡಿದ್ದರು ಅಂದ್ರೆ ಫಸ್ಟ್ ಇಂಟ್ರೊಡ್ಯೂಸ್ ಇನ್ ಇಂಡಿಯಾ ಇನ್ಕಮ್ ಟ್ಯಾಕ್ಸ್ ದ ಬ್ರಿಟಿಷ್ ಇಂಪೋಸ್ಡ್ ಟ್ಯಾಕ್ಸ್ ಇಂಡಿಯನ್ ಇನ್ ಇಯರ್ 1860 ಬೈ ಸರ್ ಜೇಮ್ಸ್ ವಿಲಿಯಮ್ಸನ್. ಏನು ಮಾಡಿದ್ರಲ್ಲಿ, ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಇಂಪೋಸ್ ಟ್ಯಾಕ್ಸ್ ಇನ್ ದ ಇಂಡಿಯಾ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ 1860 ಬೈ ಸರ್ ಜೇಮ್ಸ್ ವಿಲಿಯಮ್ಸನ್ ಅವರು ಬ್ರಿಟಿಷ್ ಆಡಳಿತ ಏನು ಮಾಡಿರಿ, ಇನ್ಕಮ್ ಟ್ಯಾಕ್ಸನ್ನು ಜಾರಿಗೆ ತಂದರು. ತದನಂತರ ನೆಕ್ಸ್ಟು ನಂತರ ದ ಲಾಸ್ಟ್ ಇನ್ ದ 1886 ಮಾತ್ರ ಏನಂತ್ರಿ, ಸಪ್ರೇಟ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಂದ್ರೆ ಮತ್ತೆ ಏನು ಮಾಡಿದ್ರು ಬ್ರಿಟಿಷ್ ಗೌರ್ಮೆಂಟ್ದವ್ರು ಏನು ಮಾಡಿದ್ರಿ, 1886 ಮತ್ತೆ ಏನು ಮಾಡಿರಿ ಅಮೆಂಡ್ಮೆಂಟ್ ಬದಲಾವಣೆ ಮಾಡ್ಕೊಂಡು ಆ್ಯಕ್ಟನ್ನು ಚೇಂಜ್ ಮಾಡ್ಕೊಂಡು ನಂತರ ತದನಂತರ ಮತ್ತೆ ಯಾವ ಚೇಂಜ್ ಮಾಡ್ಕೊಂಡ್ರಿ, ದ ವಾಸ್ ಪಾಸ್ಡ್ ಇನ್ ದ ಮತ್ತೊಂದು ಆ್ಯಕ್ಟನ್ನು ಪಾಸ್ ಮಾಡಿದ್ರು. ಯಾವಾಗ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಮತ್ತೊಂದು ಆ್ಯಕ್ಟನ್ನು ಪಾಸ್ ಮಾಡಿದ್ರು. ಯಾವಾಗ ಇದು ಪಾಸ್ಡ್ ಆನ್ 1922. ದಿಸ್ ಆ್ಯಕ್ಟ್ ರಿಮೇನ್ ಇನ್ ದ ಫೋರ್ಸ್ ಅಪ್ ಟು ದ ಅಸೆಸ್ಮೆಂಟ್ ಇಯರ್ ಎಲ್ಲಿ ಮಟ್ಟ ರೀ ಅಂದ್ರೆ 1922ದಿಂದ 1961-62 ಏನು ಮಾತ್ರ ಇಲ್ಲಿ ಅಮೆಂಡ್ಮೆಂಟ್ ಅಂದ್ರೆ ಇಲ್ಲಿ ಮತನ ಜಾರಿಗೆ ಬಂತು. ತದನಂತರ ಅಂದ್ರೆ ಸ್ವತಂತ್ರ ಸಿಕ್ಕ ನಂತರ ಕೂಡ ಏನು ಬ್ರಿಟಿಷ್ ಗೌರ್ಮೆಂಟ್ದವ್ರು ಏನು ರೂಲ್ಸನ್ನು ಅಪ್ಲಿಕೇಬಲ್ ಮಾಡಿದ್ರಲ್ರಿ, ಅದರ ರೂಲ್ಸನ್ನು ಅಪ್ಲಿಕೇಬಲ್ ಮಾಡ್ಕೋತ ಬಂದರು. ಅದು ಯಾವಾಗ ಮತ್ತು ಇಂಡಿಯನ್ ಗೌರ್ಮೆಂಟ್ ಆದ ತಕ್ಷಣ ಅಂದ್ರೆ ಸ್ವತಂತ್ರ ಸಿಕ್ಕ ನಂತರ ಯಾವಾಗ ರೀ 1961 ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಇಂಡಿಯಾದ ಯಾವಾಗ ಜಾರಿ ಇತ್ತು ಅಂದರೆ ಸ್ವತಂತ್ರ ಸಿಕ್ಕ ನಂತರ ಆ್ಯಸ್ ಪರ್ ದ ರೆಕಮೆಂಡೇಶನ್ ಆಫ್ ದ ಡೈರೆಕ್ಟ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಟರ್ ಕಮಿಟಿ ನ್ಯೂ ಇನ್ಕಮ್ ಟ್ಯಾಕ್ಸ್ ವಾಸ್ ಪಾಸ್ಡ್ ಇನ್ 1961. ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಸ್ವತಂತ್ರ ಸಿಕ್ಕ ನಂತರ ಯಾವಾಗ ಜಾರಿಗೆ ಅಂದರೆ 1961 ಏನು ಮಾಡಿದ್ರಿ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಜಾರಿಗೆ ಬಂತು. ಆದ್ರೆ ಅಪ್ಲಿಕೇಬಲ್ ಆದದ್ದು ಯಾವಾಗ ರೀ, ದ ಇಫೆಕ್ಟ್ ಅಂದ್ರೆ ಅಪ್ಲಿಕೇಬಲ್ ಯಾವಾಗ ರೀ 1/4/1962 ಅಂದ್ರೆ 1/4/1962 ಅಪ್ಲಿಕೇಬಲ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಜಾರಿಗೆ ಬಂದಿದ್ದು ಯಾವಾಗ ರೀ 1961. ಬಟ್ ಅಪ್ಲಿಕೇಬಲ್ ಆದದ್ದು ಯಾವಾಗ ರೀ 1/4/1962 ಅಪ್ಲಿಕೇಬಲ್ ಆಯಿತು. ನಂತರ ಇದು ಹಿಸ್ಟ್ರಿ ಆಫ್ ದಿ ಇನ್ಕಮ್ ಟ್ಯಾಕ್ಸ್. ನಮಗೆ ವಾಟ್ ಈಸ್ ಅ ಟ್ಯಾಕ್ಸ್, ಟ್ಯಾಕ್ಸ್ ಅಂದ್ರೆ ಏನು? ಟ್ಯಾಕ್ಸ್ ಈಸ್ ದ ಪ್ರೈಸ್ ವಿಚ್ ವಿ ಪೇ ಫಾರ್ ದ ಸಿವಿಲೈಸ್ಡ್ ಸೊಸೈಟಿ. ದ ಟ್ಯಾಕ್ಸ್ ಏನ್ರೇನು, ದ ಟ್ಯಾಕ್ಸ್ ಈಸ್ ಪ್ರೈಸ್, ಇದೊಂದು ಪ್ರೈಸ್, ಇದು ಬೆಲೆ ಇದ್ದ ಹಾಗೆ. ಈ ಬೆಲೆನ ಸಿವಿಲೈಸ್ ಸೊಸೈಟಿ ಅಂದ್ರೆ
ಇರ್ತಕ್ಕಂಥ ಸೊಸೈಟಿಯನ್ನು ಇಂಪ್ರೂವ್ಮೆಂಟ್ ಮಾಡೋ ಸಲುವಾಗಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತೀವಿ, ನಾವು ಟ್ಯಾಕ್ಸ್ ಅಂತ ಕರಿತೀವಿ. ನಂತರ ನೆಕ್ಸ್ಟ್ ವಾಟ್ ಈಸ್ ಇನ್ಕಮ್. ವಾಟ್ ಈಸ್ ದ ಇನ್ಕಮ್ ಟ್ಯಾಕ್ಸ್? ಇಟ್ ಈಸ್ ಎ ಟ್ಯಾಕ್ಸ್ ಆನ್ ದ ಇನ್ಕಮ್. ಅಂದರೆ ವ್ಯಕ್ತಿ ಏನು ಇನ್ಕಮನ್ನು ಅರ್ನ್ ಮಾಡಿದ ತನಕ ಅದಕ್ಕೆ ಟ್ಯಾಕ್ಸ್ ತುಂಬೋಕೆ ಟ್ಯಾಕ್ಸ್, ಇಟ್ ಈಸ್ ದ ಟ್ಯಾಕ್ಸ್ ಆನ್ ಇನ್ಕಮ್. ಇನ್ಕಮ್ ಅಲ್ಲ, ಟ್ಯಾಕ್ಸ್ ತುಂಬೋದಕ್ಕೆ ನಾವು ಇನ್ಕಮ್ ಟ್ಯಾಕ್ಸ್ ಅಂತ ನಾವು ಕರಿತೀವಿ. ನಂತರ ನೆಕ್ಸ್ಟ್ ಕಾನ್ಸೆಪ್ಟ್, ವಾಟ್ ಈಸ್ ಇನ್ಕಮ್? ಇಟ್ ಈಸ್ monetary benefit revised by the assessee. It is the monetary benefits received by the revise means revise already. It is the monetary benefits received by the assessee any source ದಿಂದ ಇನ್ಕಮ್ ರಿಸೀವ್ ಮಾಡ್ಕೋದಕ್ಕೆ ನಾವು ಏನು ಕರಿತೀರಿ? ಮಾನಿಟರಿ ಬೆನಿಫಿಟ್ಸ್. ಯಾವುದೇ ಹಣದ ರೂಪದಲ್ಲಿ ಇನ್ಕಮನ್ನು ಅರ್ನ್ ಮಾಡಿದಕ್ಕೆ ನಾವು ಇನ್ಕಮ್ ಅಂತ ನಾವು ಕರಿತೀವಿ. ಮತ್ತು ನೆಕ್ಸ್ಟ್, what is an assessee? The person who is liable to pay the tax is called assessee. ಯಾವ ವ್ಯಕ್ತಿ ಟ್ಯಾಕ್ಸನ್ನು ಪೇ ಮಾಡ್ತಾರಲ್ಲ ಅವನನ್ನು ಕರಿತೀವಿ ಅಸೆಸ್ಸಿ ಅಂತ ನಾವು ಕರಿತೀವಿ. ನಂತರ ನೆಕ್ಸ್ಟ್, ಡಿಫೈನ್ ಟ್ಯಾಕ್ಸ್. ಅಂದರೆ ಡಿಫ್ರೆಂಟ್ ಟ್ಯಾಕ್ಸ್ ಎಲ್ಲ ಆಥರ್ಸ್ ಬೇರೆ ಚೆನ್ನಾಗಿ ಹೇಳ್ತಾರೆ. Definition of the tax. According to ಡಿ ಮಾರೋ ಹೇಳ್ತಾರೆ, ಟ್ಯಾಕ್ಸ್ ಈಸ್ ಎ ಪ್ರೈಸ್ ವಿಚ್ ಈಚ್ ಸಿಟಿಜನ್ ಪೇ ಟು ದ ಸ್ಟೇಟ್ ಟು ಕವರ್ ಹೀಸ್ ಶೇರ್ ಆಫ್ ದ ಕಾಸ್ಟ್ ಆಫ್ ದ ಜನರಲ್ ಪಬ್ಲಿಕ್ ವಿತ್ ವಿಲ್ ಕನ್ಸ್ಯೂಮ್. ಅಂದರೆ ಟ್ಯಾಕ್ಸ್ ಈಸ್ ದ ಪ್ರೈಸ್, ಇದೊಂದು ಬೆಲೆ, ವಿಚ್ ಈಸ್ ಸಿಟಿಜನ್ ಪೇ ದ ಸ್ಟೇಟ್ ಟು ಕವರ್ ಹೀಸ್ ಶೇರ್ ಆಫ್ ದ ಕಾಸ್ಟ್ ಆಫ್ ದ ಜನರಲ್ ಪಬ್ಲಿಕ್ ವಿಚ್ ವಿಲ್ ಕನ್ಸ್ಯೂಮ್. ಅಂದರೆ ಏನಾಗಿರ್ತದೆ ಇಲ್ಲಿ ಸಿವಿಲೈಸ್ ಅಂದರೆ ಈಕ್ವಲೈಸ್ ನೋಡಬೇಕಾಗಿತ್ತು. ಸಿವಿಲೈಸ್ ಅಂದರೆ ಪ್ರತಿಯೊಬ್ಬ ದೇಶದ ಸಿವಿಲೈಸೇಷನ್ ಮೀನ್ಸ್ ಈಕ್ವಲ್ ಆಗಿರಬೇಕು. ಈಕ್ವಲ್ ಆಗಿರಬೇಕಂದ್ರೆ ಯಾರು ಶ್ರೀಮಂತ ಇರ್ತಾನಲ್ಲ ಅವ ಟ್ಯಾಕ್ಸನ್ನು ಕಟ್ಟಬೇಕು. ಆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೊಂಡು ಆ ಟ್ಯಾಕ್ಸಿಂದ ಇರ್ತಕ್ಕಂಥ ಹಿಂದುಳಿದಂಥ ವರ್ಗಗಳಿಗೆ ಏನು ಮಾಡಬೇಕು, ಹೆಲ್ಪ್ ಆಗಬೇಕು. ಅಂದರೆ ಸೊಸೈಟಿ ಸಿವಿಲೈಸೇಷನ್ ಇಂಪ್ರೂವ್ಮೆಂಟ್ ಆಗಬೇಕು. ಅದ್ರ ಸಂಬಂಧಪಟ್ಟ ಹಾಗೆ ಡಿಫ್ರೆಂಟ್ ಗೌರ್ಮೆಂಟ್ ಸ್ಕೀಮನ್ನು ಅಪ್ಲಿಕೇಟ್ ಮಾಡ್ಕೊಂಡು ಏನು ಮಾಡಬೇಕಿಲ್ಲ ನಾವು ಪರ್ ಕ್ಯಾಪಿಟಲ್ ಇನ್ಕಮನ್ನು ಹೆಚ್ಚಿಗೆ ಮಾಡ್ಕೋಬೇಕು. ಅಂದರೆ ಇಲ್ಲಿ ಏನಾಗಿರ್ತದೆ ರೀ, ಇನ್ಕಮ್ ಟ್ಯಾಕ್ಸ್ ಕಟ್ಟುವ ಉದ್ದೇಶ ಏನಾಗಿರ್ತದೆ ರೀ, ಇರ್ತಕ್ಕಂಥ ದೇಶದಲ್ಲಿ ಬಡವ ಶ್ರೀಮಂತನ ಹೋಗಲಾಡಿಸೋ ಸಲುವಾಗಿ ಕೀಳು ಮೇಳು ಹೋಗಲಾಡಿಸೋ ಸಂಬಂಧ ಏನು ಮಾಡಿರ್ತಾರೆ, ಇಲ್ಲಿ ಈಕ್ವಲೈಸೇಷನ್ ನೋಡೋ ಸಲುವಾಗಿ ಏನು ಮಾಡ್ತಾರೆ, ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೋತಾರೆ. ಈ ಟ್ಯಾಕ್ಸಿಂದ ಏನು ಮಾಡ್ತಾರೆ, ಸೋಷಿಯಲ್ ಅಂದರೆ ಡೆವಲಪ್ಮೆಂಟ್, ಸೊಸೈಟಿಯನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ, ಸಿವಿಲೈಸೇಷನ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಟ್ಯಾಕ್ಸನ್ನ ಕಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತಾರೆ, ಡೆವಲಪ್ಮೆಂಟ್ ಮಾಡಬೇಕಾಗಿರ್ತದೆ. ಅದಕ್ಕೆ ಟ್ಯಾಕ್ಸನ್ನ ಕಲೆಕ್ಟ್ ಮುಗಿತು. ಉದ್ದೇಶ ಏನಾಗಿರ್ತದೆ ಅಂದರೆ ಈಕ್ವಲೈಸೇಷನ್ ಅಂದರೆ ಬಡವ ಮತ್ತು ಶ್ರೀಮಂತನ ಹೋಗಲಾಡಿಸೋ ಸಲುವಾಗಿ ಏನು ಮಾಡ್ತಾರೆ, ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೊಂಡು ಆ ಟ್ಯಾಕ್ಸಿಂದ ಅಂದರೆ ಆ ಟ್ಯಾಕ್ಸ್ದಿಂದ ಅಂದರೆ ಕೆಲವೊಂದು ಏರಿಯಾಗಳು ರೂರಲ್ ಏರಿಯಾ ಡೆವಲಪ್ಮೆಂಟ್ ಏರಿಯಾ ಬಿಟ್ಟು ಯಾವ ರೂರಲ್ ಏರಿಯಾ ಇರುತ್ತೋ ಆ ಏರಿಯಾ ಡೆವಲಪ್ಮೆಂಟ್ ಮಾಡ್ಕೊಂಡು ಇರ್ತಕ್ಕಂಥ ಪರ್ಸನ್ಸ್ ಇರ್ಬೋದು, ಅಲ್ಲಿರ್ತಕ್ಕಂಥ ಸೋಷಿಯಲ್ ಅಂದರೆ ಸಮಾಜವನ್ನು ಸುಧಾರಣೆ ಮಾಡೋ ಉದ್ದೇಶ ಕಾರಣಕ್ಕಾಗಿ ಏನು ಮಾಡ್ತಾರೆ, ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೊಳಕ್ಕೆ ನಮ್ಮ ಟ್ಯಾಕ್ಸ್ ಅಂದರೆ ಡಿಪೆಂಡ್ ಆಫ್ ಟ್ಯಾಕ್ಸ್. ಈ ಥರ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೊಂಡು ಟ್ಯಾಕ್ಸನ್ನು ಏನು ಮಾಡ್ಕೋಬೇಕು ರೀ, ಸಾರ್ವಜನಿಕ ಉದ್ಧಾರಕ್ಕಾಗಿ ನಾವು ಉಪಯೋಗ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ದ ಸುಪ್ರೀಂ ಕೋರ್ಟ್ ಇನ್ ದ ಕೇಸ್ ಆಫ್ Commission of Hindu Religions Endorsement Madras versus Sri Lakshmi Devi Terraces Gold or Sri Sirur Muthu find out the tax is imposed on public without any reference to the service rendered, which is expressed by the saying that tax is
imposed for the purpose of general revenue and its object is not to be confer any special benefits upon particular individuals. ಅಂದರೆ ಇದು ಯಾವುದೇ ವ್ಯಕ್ತಿ ಪರ್ಟಿಕ್ಯುಲರ್ ಸಂಬಂಧವಾಗಿರಂಗಿಲ್ಲ. ಇಲ್ಲಿ ಏನಾಗಿರ್ತದೆ ರೀ, ಯಾವ ವ್ಯಕ್ತಿ ಇನ್ಕಮನ್ನು ಅರ್ನ್ ಮಾಡ್ತಿರ್ತಾನ ಆ ವ್ಯಕ್ತಿಯಿಂದ ಟ್ಯಾಕ್ಸನ್ನು ಇಂಪೋಸ್ಮೆಂಟ್ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೋಬೇಕು. ಇದೇನಾಗ್ತದೆ ಡೆಫಿನಿಷನ್ ಆಫ್ ದ ಟ್ಯಾಕ್ಸ್ ಆ್ಯಸ್ ಪರ್ ದ ಸುಪ್ರೀಂ ಕೋರ್ಟ್ ಪ್ರಕಾರ ಇದಕ್ಕೆ ನಾವು ಟ್ಯಾಕ್ಸ್ ಅಂತ ಕರಿತೀವಿ. ನಂತರ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಆಫ್ ಟ್ಯಾಕ್ಸ್ ಅಂದರೆ ಲಕ್ಷಣಗಳು. ಟ್ಯಾಕ್ಸ್ ಲಕ್ಷಣಗಳು. ಫಸ್ಟ್ ಲಕ್ಷಣ, ಇಟ್ ಈಸ್ ದ ಕಂಪಲ್ಸರಿ ಪೇಮೆಂಟ್ ಟು ಬಿ ಮೇಡ್ ಬೈ ದ ಸಿಟಿಜನ್ ಹೂ ಆರ್ ಲಯಬಲ್ ಟು ಪೇ. ಯಾವ ವ್ಯಕ್ತಿ ಟ್ಯಾಕ್ಸನ್ನು ಪೇ ಮಾಡೋ ಕಂಪಲ್ಸರಿ ವ್ಯಕ್ತಿ ಟ್ಯಾಕ್ಸನ್ನು ಪೇ ಮಾಡ್ಕೋಬೇಕು. ಇಲ್ಲಿ ಯಾರು ಮಾಡ್ಕೋಬೇಕು ರೀ, ಅಸೆಸ್ಸಿ. ಅಂದರೆ ಅಸೆಸ್ಸಿ ಮೀನ್ಸ್ ಯಾವ ವ್ಯಕ್ತಿ ಇನ್ಕಮನ್ನು ಅರ್ನ್ ಮಾಡ್ತಂತಲ್ಲ ಆ ವ್ಯಕ್ತಿ ಏನು ಮಾಡ್ಕೋಬೇಕು ರೀ, ಟ್ಯಾಕ್ಸನ್ನು ಪೇ ಮಾಡ್ಕೋಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ರೀ, ಇಟ್ ಈಸ್ ಯೂಸ್ ಫಾರ್ ಪಬ್ಲಿಕ್ ಪರ್ಪಸ್. ಅಂದರೆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೊಂಡಿರ್ತಿರಲ್ಲ ಆ ಟ್ಯಾಕ್ಸನ್ನು ಪಬ್ಲಿಕ್ ಸಲುವಾಗಿ ನಾವು ಯುಟಿಲೈಸ್ ಮಾಡ್ಕೋಬೇಕು. ಎ ಟ್ಯಾಕ್ಸ್ ಈಸ್ ಲೆವಿ ಟು ಬಿ ಮೀಟ್ ಪಬ್ಲಿಕ್ ಸ್ಪೆಂಡಿಂಗ್ ಇನ್ಕರ್ಡ್ ಬೈ ದ ಗೌರ್ಮೆಂಟ್ ಇನ್ ದ ಜನರಲ್ ಇಂಟ್ರೆಸ್ಟ್ ಆಫ್ ದಿ ನೇಷನ್. ಅಂದರೆ ದೇಶವನ್ನು ಉದ್ಧಾರ ಮಾಡುವ ಸಲುವಾಗಿ, ದೇಶವನ್ನು ಸುಧಾರಣೆ ಮಾಡುವ ಸಲುವಾಗಿ ಏನು ಮಾಡ್ಕೋಬೇಕ್ರಿ, ಈ ಟ್ಯಾಕ್ಸನ್ನು ಉಪಯೋಗ ಮಾಡ್ಕೋಬೇಕು. ಇದು ಲಕ್ಷಣವಾಗಿರ್ತದೆ. ನಂತರ ನೆಕ್ಸ್ಟ್ ಥರ್ಡ್ ಲಕ್ಷನ್ಸ್ ಅಂದ್ರೆ ಇದು ಮೂರನೇ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್. ಇಟ್ ಈಸ್ ನಾಟ್ ಪೇಮೆಂಟ್ ಫಾರ್ ದ ಸ್ಪೆಸಿಫಿಕ್ ಸರ್ವಿಸಸ್ ರೆಂಡರ್ಡ್ ಬೈ ದ ಸ್ಟೇಟ್ ಫಾರ್ ದ ಟ್ಯಾಕ್ಸ್ ಪೇಯರ್. ದ ಸ್ಪೆಸಿಫಿಕ್ ಇರೋ ಅಂದ್ರೆ it is not a payment for a specific services rendered by the state for the taxpayer. The specific ಆಗಿ ಇವರಟ್ಟ ತುಂಬಬೇಕಂತಿಲ್ಲ. ಯಾವ ವ್ಯಕ್ತಿ ಮೋರ್ ದೆನ್ ಅಂದರೆ ಸ್ಲ್ಯಾಬ್ ರೇಟ್ ಪ್ರಕಾರ ಯಾವ ವ್ಯಕ್ತಿ ಹೆಚ್ಚಿಗೆ ಇನ್ಕಮನ್ನು ಅರ್ನ್ ಮಾಡಿರ್ತಾರಲ್ಲ ಆ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಟ್ಯಾಕ್ಸನ್ನು ಪೇ ಮಾಡ್ಕೋಬೇಕು. ನೆಕ್ಸ್ಟ್ ಫೋರ್ತ್ ಕ್ಯಾರೆಕ್ಟರ್ಸ್, ಇಟ್ ಈಸ್ ದ ಲೆವಿಡ್ ಬೈ ದಿ ಸ್ಟೇಟ್ ಬೈ ದ ವರ್ಚ್ಯೂ ಆಫ್ ಇಟ್ಸ್ sovereign powers conferred under the ಕಾನ್ಸ್ಟಿಟ್ಯೂಷನ್. ಅಂದರೆ ಇದು ನ್ಯಾಯಬದ್ಧವಾಗಿರಬೇಕು. ನಂತರ ನೆಕ್ಸ್ಟ್ ಫಿಫ್ತ್ ಕ್ಯಾರೆಕ್ಟರಿಸ್ಟಿಕ್ಸ್, ಎ ಟ್ಯಾಕ್ಸ್ ಈಸ್ ಪೇಯಬಲ್ ರೆಗ್ಯುಲರ್ಲಿ ಆ್ಯಂಡ್ ಪಿರಿಯಾಡಿಕಲಿ ಆ್ಯಸ್ ಡಿಟರ್ಮೈನ್ಡ್ ಬೈ ದ ಟ್ಯಾಕ್ಸಿಂಗ್ ಅಥಾರಿಟಿ. ಅಂದರೆ ಏನಾಗಿರ್ಬೇಕು, ಇನ್ಕಮ್ ಟ್ಯಾಕ್ಸ್ CBT ಇದೆ, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಅಥಾರಿಟಿಯಲ್ಲಿ ಏನಾಗಬೇಕು ಟ್ಯಾಕ್ಸ್ ಕಲೆಕ್ಟ್ ಆಗಿರಬೇಕು. ಇದು ಇವೇನ್ರಿ 5 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಇನ್ಕಮ್ ಟ್ಯಾಕ್ಸ್, ಫೀಚರ್ಸ್ ಆಫ್ ದಿ ಇನ್ಕಮ್ ಟ್ಯಾಕ್ಸ್. ನೆಕ್ಸ್ಟ್ 40 objective of taxation. The objective of taxation, the taxation has been used as one of the main instrument of achieve the various socio-economic objectives by successive government. Taxation objectives are classified into 2 groups as under. the ಎರಡು ಉದ್ದೇಶಗಳನ್ನು ನಾವು ಅಪ್ಲಿಕೇಶನ್ ಮಾಡಿರ್ತೀವಿ. ಒಂದೇನ್ರಿ ಮೇನ್ ಅಬ್ಜೆಕ್ಟಿವ್ ಅಂತ ಕರಿತೀವಿ, ಒಂದು ಸಬ್ಸಿಡರಿ ಅಬ್ಜೆಕ್ಟಿವ್ಸ್. ಇಲ್ಲಿ ಮೇನ್ ಅಬ್ಜೆಕ್ಟಿವ್ ಏನು ಬರ್ತಾರೆ, ಜನ್ರೇಷನ್ ಆಫ್ ದ ರೆವೆನ್ಯೂ. ಅಂದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಉದ್ದೇಶ ಏನಾಗಿರ್ತದೆ ರೀ, ಇನ್ಕಮ್ ಜನ್ರೇಟ್ ಆಗಬೇಕು. ಅದಕ್ಕೆ ನಾವು ಇನ್ಕಮ್ ಜನ್ರೇಟ್ ಆಗೋ ಸಲುವಾಗಿ ಏನು ಮಾಡ್ತೀರಿ, ನಾವಲ್ಲಿ ಜನ್ರೇಷನ್ ಆಫ್ ದ ರೆವೆನ್ಯೂ ಅಂದರೆ ರೆವೆನ್ಯೂ ಕಲೆಕ್ಟ್ ಆಗಬೇಕು, ಅಂದರೆ ಇನ್ಕಮನ್ನು ಕೂಡಿಸಬೇಕು. ನಂತರ ಮೇಂಟೆನೆನ್ಸ್ ಆಫ್ ದ ವೆಲ್ಫೇರ್ ಸ್ಟೇಟ್. ಅಂದರೆ ಮೇಂಟೆನೆನ್ಸ್ ದ ವೆಲ್ಫೇರ್ ಸ್ಟೇಟ್ ಅಂದರೆ ಏನು ಉದ್ದೇಶ ಏನಿರ್ತದೆ, ಮೇಲು ಕೀಳು ಅನ್ನೋ ಭಾವನೆಯನ್ನು ಹೋಗಲಾಡಿಸಬೇಕು, ಅದಕ್ಕೆ ವೆಲ್ಫೇರ್ ಸ್ಟೇಟ್ ಅಂತ ಕರಿತೀವಿ. ನಂತರ ಪ್ರಿವೆನ್ಷನ್ ಆಫ್ ಕಾನ್ಸಂಟ್ರೇಷನ್ ಆಫ್ ಎಕನಾಮಿಕ್ ಪವರ್ ವೆಲ್ತ್ ಇನ್ ಎ ಫ್ಯೂ ಹ್ಯಾಂಡ್ಸ್. ಅಂದ್ರೆ ನಮ್ಮ ದೇಶದಲ್ಲಿ ಏನಾಗಿರ್ತದೆ ರೀ, ಕೆಲವೊಂದು ವ್ಯಕ್ತಿಗಳಷ್ಟೇ ಏನಾಗಿರ್ತದೆ ಸೀಮಿತವಾಗಿರ್ತದೆ. ಏನ್ರಿ ಇನ್ಕಮ್ ಕೆಲವೊಂದು ವ್ಯಕ್ತಿಗಳಷ್ಟೇ ಸೀಮಿತವಾಗಿರ್ತದೆ. ಈ ವೆಲ್ತನ ಈ ಅಂದ್ರೆ ಆಸ್ತಿ
ಅಂದ್ರೆ ಇನ್ಕಮ್ ಆ ಆಸ್ತಿನ ಈಕ್ವಲಾಗಿ ನೋಡ್ಕೋಬೇಕಂದ್ರೆ ಎಲ್ಲರ ಕಡೆ ಬ್ಯಾಪ್ರಿಕೇಷನ್ ಆಗಬೇಕು. ಬ್ಯಾಪ್ರಿಕೇಷನ್ ಆಗಬೇಕು ಉದ್ದೇಶ ಏನಿರ್ತದೆ ರೀ, ಯಾವ ವ್ಯಕ್ತಿ ಶ್ರೀಮಂತ ಇರ್ತಾನಲ್ಲ ಆ ವ್ಯಕ್ತಿ ಕಡೆಯಿಂದ ಟ್ಯಾಕ್ಸನ್ನು ತೆಗೆದು ಆ ಟ್ಯಾಕ್ಸನ್ನು ತೆಗೆದುಕೊಂಡು ಇರ್ತಕ್ಕಂಥ ಬಡವರಿಗೆ ಏನು ಮಾಡ್ಕೋಬೇಕು ರೀ, ಅವ್ರಿಗೆ ಬೇಕಾದ ಸವಲತ್ತುಗಳನ್ನು ಕೊಡುವುದು. ಅದಕ್ಕೆ ನಾವು ಪ್ರೊವಿಷನ್ಸ್ ಆಫ್ ಕನ್ಸೆಷನ್ ಆಫ್ ಎಕನಾಮಿಕ್ ಪವರ್ ವೆಲ್ತ್ ಇನ್ ಎ ಫ್ಯೂ ಹ್ಯಾಂಡ್ಸ್. ನೆಕ್ಸ್ಟ್ ಫೋರ್ತ್ ಅಬ್ಜೆಕ್ಟಿವ್ಸ್ ರಿಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಫಾರ್ ದ ಕಾಮನ್ ಬೆನಿಫಿಟ್ ಆಫ್ ಸೊಸೈಟಿ. ಅಂದರೆ ಏನು ಮಾಡ್ಕೋಬೇಕಲ್ಲಿ, ಇರ್ತಕ್ಕಂಥ ಶ್ರೀಮಂತ ಕಡೆಯಿಂದ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೊಂಡು ಆ ಟ್ಯಾಕ್ಸನ್ನು ಡಿಸ್ಟ್ರಿಬ್ಯೂಷನ್ ಅಂದರೆ ಹಲವಾರು ಯೋಜನೆಗಳ ಮುಖಾಂತರ ಏನು ಮಾಡ್ಕೋಬೇಕು, ಸಮಾಜದ ಸುಧಾರಣೆ ಸಲುವಾಗಿ ಏನು ಮಾಡ್ಕೋಬೇಕು, ಯುಟಿಲೈಸ್ ಮಾಡ್ಕೋಬೇಕು. ಅದಕ್ಕೆ ರೀಡಿಸ್ಟ್ರಿಬ್ಯೂಷನ್ ಆಫ್ ದ ವೆಲ್ತ್ ಫಾರ್ ದ ಕಾಮನ್ ಬೆನಿಫಿಟ್ಸ್ ಆಫ್ ಸೊಸೈಟಿ. ನಂತರ ಸಬ್ಸಿಡಿ ನೆಕ್ಸ್ಟ್ ಕಾನ್ಸೆಪ್ಟ್ ಸಬ್ಸಿಡರಿ ಆಬ್ಜೆಕ್ಟಿವ್ಸ್. ಇವಾಗ ಯಾವ ಬರ್ತಂದ್ರೆ ರೀ, ಬ್ರಿಂಗಿಂಗ್ ಅಬೌಟ್ ರೀಪೇಡ್ ಎಕನಾಮಿಕ್ ಡೆವಲಪ್ಮೆಂಟ್. ಅಂದ್ರೆ ಆರ್ಥಿಕ ಸುಧಾರಣೆ ಮಾಡುವುದು. ದ ನೆಕ್ಸ್ಟ್ ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್, ಇರ್ತಕ್ಕಂಥ ಜನರೇಷನ್ ಆಫ್ ದಿ ಎಂಪ್ಲಾಯ್ಮೆಂಟ್ ಅಂದರೆ ಇರ್ತಕ್ಕಂಥ ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ನ ಹೋಗಲಾಡಿಸಿ ಎಂಪ್ಲಾಯ್ಮೆಂಟ್ನ ಜಾರಿಗೆ ತರುವುದು. ಅಂದರೆ ಇರ್ತಕ್ಕಂಥ ವ್ಯಕ್ತಿಗಳಂದ ಪರ್ಸನ್ಸ್ ಕೆಲವೊಂದು ವ್ಯಕ್ತಿಗೆ ಏನು ಮಾಡಿರ್ತಾರೆ, ಅವರಿಗೆ ಸ್ವಯಂ ಉದ್ಯೋಗಕ್ಕಾಗಿ ಗೌರ್ಮೆಂಟ್ ಏನು ಮಾಡ್ತದೆ, ಅವರಿಗೆ ಸ್ಕೀಮನ್ನು ಆ ಸ್ಕೀಮ್ ಪ್ರಕಾರ ಏನು ಮಾಡ್ಕೋಬೇಕು ಇಲ್ಲಿ, ಆ ಸ್ಕೀಮನ್ನು ಯುಟಿಲೈಸ್ ಮಾಡ್ಕೋಬೇಕು ರೀ, ತಮ್ಮ ಜೀವನ ಮಟ್ಟವನ್ನು ಸುಧಾರಣೆ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿ ಜೀವನ ಮಟ್ಟ ಸುಧಾರಣೆ ಆತಂದ್ರೆ ಅಂದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾಗ್ತದೆ, ಆಟೋಮೆಟಿಕ್ ಏನಾಗ್ತದೆ, ದೇಶದ ಇನ್ಕಮ್ ಹೆಚ್ಚಾಗತ್ತೆ, ಅವಾಗ ದೇಶವನ್ನು ಸುಧಾರಣೆ ಆಗ್ಬೋದು. ಅವಾಗ ಏನಾಗತ್ತೆ ರೀ, ಎಕನಾಮಿಕ್ ಗ್ರೋತ್ ಆಗ್ತದೆ. ಆ ಕಾರಣಕ್ಕೆ ಏನು ಮಾಡ್ತಾರೆ, ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೋ ಉದ್ದೇಶ ಇದಾಗಿರ್ತದೆ, ಅಬ್ಜೆಕ್ಟಿವ್ ಆಫ್ ದಿ ಟ್ಯಾಕ್ಸೇಷನ್. ಥ್ಯಾಂಕ್ ಯು.